ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಿಕ್ಸ್ ಅಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ವಿಶೇಷವಾದ ಹುಣ್ಣಿಮೆ ಯಾವತ್ತು, ಈ ಹುಣ್ಣಿಮೆ ವಿಶೇಷತೆ ಏನು, ಹಾಗೆ ಹುಣ್ಣಿಮೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತ ಅಥವಾ ರಕ್ಷಾಬಂಧನ ಅಂತ ಆಚರಣೆ ಮಾಡ್ತೀವಿ. ಈ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ಕೈಗೆ ರಕ್ಷೆಯನ್ನು ಕಟ್ಟುವಂಥ ಒಂದು ಹಬ್ಬ. ಮೊದಲಿಗೆ ಶ್ರಾವಣ ಮಾಸದಲ್ಲಿ ಬಂದಿರೋ ಹುಣ್ಣಿಮೆ ಅಥವಾ ರಕ್ಷಾಬಂಧನ ಯಾವತ್ತು ಅಂತ ತಿಳ್ಕೊಳ್ಳೋಣ. ನಂತರ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಈ ವರ್ಷ ಅಂದರೆ 2026ರಲ್ಲಿ ಆಗಸ್ಟ್ 28 ಶುಕ್ರವಾರದಂದು ಬಂದಿದೆ. ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ತಿಳ್ಕೊಳ್ಳೋಣ. ಅನಂತರ ಯಾವ ಶುಭ ಮುಹೂರ್ತದಲ್ಲಿ ರಕ್ಷಾವನ್ನು ಅಂದರೆ ರಾಖಿಯನ್ನು ಕಟ್ಟಬೇಕು ಅಂತ ತಿಳಿಸ್ಕೊಡ್ತೀನಿ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ 27, 2026 ಗುರುವಾರ ಬೆಳಿಗ್ಗೆ 9:08 ಆರಂಭವಾಗಿ ಆಗಸ್ಟ್ 28, 2026 ಶುಕ್ರವಾರದ ದಿವಸದಂದು 9:48 ಅಂತ್ಯವಾಗುತ್ತದೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹುಣ್ಣಿಮೆ ತಿಥಿ ಆಗಸ್ಟ್ 27 ಗುರುವಾರ ಇರೋದ್ರಿಂದ ನಾವು ಸೂರ್ಯೋದಯನ ಪರಿಗಣಿಸೋದಾದರೆ ಆಗಸ್ಟ್ 28 ಶುಕ್ರವಾರದ ದಿನದಂದು ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನವನ್ನು ಆಚರಿಸಲಾಗುತ್ತದೆ. ಇನ್ನು ಶುಕ್ರವಾರದಂದು ಬಂದಿರೋದ್ರಿಂದ ಯಾರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿಲ್ಲವೋ ಅವರು ಕೂಡ ಆಗಸ್ಟ್ 28ರಂದು ಆಚರಿಸಬಹುದು. ಮತ್ತು ಅವತ್ತಿನ ದಿವಸ ಸತ್ಯನಾರಾಯಣ ಪೂಜೆ ಕೂಡ ಮಾಡಬಹುದು. ಮತ್ತು ಸಂಪತ್ತು ಲಕ್ಷ್ಮಿ ಮತ್ತು ವೈಭವ ಲಕ್ಷ್ಮಿ ವ್ರತವನ್ನು ಕೂಡ ಮಾಡಬಹುದು. ಹಾಗಿದ್ರೆ ರಾಖಿಯನ್ನು ಕಟ್ಟುವ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ ಬೆಳಿಗ್ಗೆ 6:08ದಿಂದ ಬೆಳಿಗ್ಗೆ 9:48 ಸಮಯ ಇರುತ್ತೆ. ಈ ಶುಭ ಮುಹೂರ್ತದಲ್ಲಿ ನಿಮ್ಮ ಅಣ್ಣಂದಿರಿಗೋ ಅಥವಾ ತಮ್ಮಂದಿರಿಗೋ ರಾಖಿಯನ್ನು ಕಟ್ಟಬಹುದು. ಈ ಸಮಯದಲ್ಲಿ ರಾಖಿಯನ್ನು ಕಟ್ಟಕ್ಕಾಗಲಿಲ್ಲ ಅಂತ ಅನ್ನೋರು ರಾಹುಗಾಲನ ಮುಗಿಸ್ಕೊಂಡು ಅವತ್ತಿನ ದಿವಸ ಕಟ್ಟಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಬಂದಿರುವ ನೂಲು ಹುಣ್ಣಿಮೆ ಅಥವಾ ರಕ್ಷಾಬಂಧನ ಯಾವತ್ತು, ಹಾಗೆ ರಾಖಿಯನ್ನು ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೊಂದು ಉಪಯುಕ್ತವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.